ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನ ಪೀಣ್ಯದಲ್ಲಿ ಒಂದು ಭೀಕರ ಘಟನೆ ನಡೆದಿದೆ. ಅಕ್ರಮ ಸಂಬಂಧವನ್ನು ಪ್ರಶ್ನೆ ಮಾಡೋದಕ್ಕೆ ಹೋದ ಅಕ್ಕ ಮತ್ತು ತಮ್ಮನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಈ ಘಟನೆ ಇಡೀ ಪ್ರದೇಶವನ್ನು ಬೆಚ್ಚಿ ಬೀಳಿಸಿದೆ. ಪೀಣ್ಯದ ನೆಲಗೆದರನಹಳ್ಳಿಯಲ್ಲಿ ಬುಧವಾರ ಸಂಜೆ ಈ ಘಟನೆ ನಡೆದಿದೆ. ಕೊಲೆಯಾದವರನ್ನ ಯಮುನಾ ಮತ್ತು ಆಕೆಯ ಬ್ರದರು ಸುದೀಪ್ ಅಂತ ಗುರುತು ಮಾಡಲಾಗಿದೆ. ಯಮುನಾ ಅವರ ಗಂಡ ಮಲ್ಲೇಗೌಡ ಹಾಗೂ ಛಾಯಾ ಅನ್ನೋ ಮಹಿಳೆಯ ನಡುವೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ವಿಚಾರದಲ್ಲಿ ಈ ಮೊದಲು ಕೂಡ ಪೊಲೀಸ್ ಸ್ಟೇಷನ್ ದೂರು ದಾಖಲಾಗಿತ್ತು. ಬುಧವಾರ ಸಂಜೆ ಏನಾಗುತ್ತಂದ್ರೆ, ಯಮುನಾ ಮತ್ತು ಆಕೆಯ ತಮ್ಮ ಸುದೀಪು ಈ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಛಾಯಾ ಅವರ ಮನೆಗೆ ಹೋಗಿರ್ತಾರೆ. ಪೊಲೀಸರು ಕೊಟ್ಟಿರೋ ಮಾಹಿತಿ ಪ್ರಕಾರ ಯಮುನಾ ಮತ್ತು ಸುದೀಪು ಚಾಕು ಹಿಡ್ಕೊಂಡೆ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ತನ್ನ ತಾಯಿಗೆ ಇವರು ಏನಾದರೂ ಮಾಡಿಬಿಡ್ಬೋದು ಅಂತ ಹೆದರ್ಕೊಂಡ ಛಾಯಾಳ ಅಪ್ರಾಪ್ತ ಮಗ ಅವ್ರ ಕೈಯಿಂದಾನೇ ಚಾಕುವನ್ನು ಕಸಿದುಕೊಳ್ತಾನೆ. ಬಳಿಕ ಯಮುನಾ ಮತ್ತು ಸುದೀಪ್ ಇಬ್ಬರಿಗೂ ಮನಸ್ಸಿಗೆ ಬಂದಂಗೆ ಚಾಕು ಹಿರಿದು ಬಿಸಾಡ್ತಾನೆ. ಇಬ್ಬರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಕೊಲೆ ಮಾಡಿದ ನಂತರ ಗಾಬರಿಯಾಗೋ ಆ ಬಾಲಕ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕೊಂಡಿರ್ತಾನೆ. ಪೊಲೀಸರು ಬಂದು ಕರೆದ್ರೂ ಬಾಗಿಲು ತೆಗೆಯೋದಿರೋದಿಲ್ಲ. ಕೊನೆಗೆ ಆತನ ತಂದೆ ಬಂದು ಹೇಳಿದ ಮೇಲೇ ಬಾಲಕ ಹೊರಗೆ ಬಂದಿದ್ದಾನೆ. ಈ ಘಟನೆಯಿಂದ ಎರಡು ಕುಟುಂಬಗಳು ಕಣ್ಣೀರಲ್ಲಿ ಮುಳುಗಿದ್ದಾವೆ. ತನ್ನ ತಾಯಿ ಕೊಲೆಯಾದ ಸುದ್ದಿ ಕೇಳಿ ಆಘಾತಕ್ಕೊಳಗಾಗಿರೋ ಯಮುನಾಳ ಮಗಳು ಬಾತ್ರೂಮ್ ತೊಳೆಯುವ ಆ್ಯಸಿಡ್ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾಳೆ. ಸದ್ಯ ಆಕೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಇನ್ನೊಂದು ಕಡೆ ಕೊಲೆಯಾದ ಸುದೀಪ್ ಪತ್ನಿ ತುಂಬು ಗರ್ಭಿಣಿಯಾಗಿರ್ತಾರೆ. ಆಫೀಸ್ಗೆ ಹೋಗ್ತೀನಿ ಅಂತ ಹೋದವನು ಹೆಣವಾಗಿ ಬಂದಿದ್ದಾನೆ ಅಂತ ಸುದೀಪ್ ಮಾವ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಅಕ್ಕಗೆ ಫೋನ್ ಮಾಡಿದ್ದಾರೆ, ಹೋಗ್ತಾ ನಿಂತ ಬಂದಿರೋದು ಅಷ್ಟೇ ಗೊತ್ತಿರೋದು. ಗಾಡಿನೂ ಮನೆ ತಾನು ನಿಂತಿದೆ, ಎಲ್ಲ ಗಾಡಿನೂ ಅವ್ನು ಆಟೋ ಮಾಡ್ಕೊಂಡು ಬಂದಿರೋದು. ನಮ್ಗೆ ಈಗ 12:30 ಈ ಥರ ಅಂತ ನನ್ನ ಮಗಳು ಫೋನ್ ಮಾಡೋದು. ಏನು ವಿಷಯ ಅಂದ್ರೆ ಹಾಸ್ಪಿಟ್ಲು ಇಲ್ಲೊಂದು ಇಲ್ಲಿಗೆ ಬಂದು ಲೊಕೇಶನ್ ಹಾಕಿದ್ರು, ಅವು ಈಗ ಬಂದಿದ್ದು. ಏನಂತ ಗೊತ್ತಿಲ್ಲ ಅದು ಏನಕ್ಕೆ ಬಂದರು, ಇವ್ರು ಯಾರೋ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ, ಮುಂಚೆ ಬೇರೆ ಗಲಾಟೆ ಗೊತ್ತಿಲ್ಲ ಸರ್. ಅದು ನಮ್ಮ ಮಗಳು ಕೊಟ್ಟು 1 ವರ್ಷ ಆಗಿದೆ ಅಷ್ಟೇ. ಅದೇ ಕೂಡ 1 ವರ್ಷ ಆಗಿದೆ. ಅವ್ರ ಫ್ಯಾಮಿಲಿ ನಮಗೇನು ಗೊತ್ತು. ನಾನು ಮನೆಗಿದ್ದ, ನಮ್ಮ ಮನೇಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಇದ್ದರು. ಮಗಳು 4 ತಿಂಗಳು ಬಸ್ರಿ ನಾವು ಮನೇಲಿ ಇಟ್ಕೊಂಡಿದ್ದೀವಿ. ಕ್ಲೀನು ಮನೇಲಿ ಇಟ್ಕೊಂಡಿದ್ದೀವಿ. ಮೃತ ಯಮುನಾ ಮಗ ದೀಕ್ಷಿತ್ತು ನಮ್ಮ ತಂದೆ ಮತ್ತು ಛಾಯಾ ಸಂಬಂಧದ ಬಗ್ಗೆ ದೂರು ಕೊಟ್ಟಿದ್ವಿ. ಇವತ್ತು ಛಾಯಾ ಮಗನೇ ಚಾಕು ಇರಿದು ಕೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಅಪ್ಪಂಗೂ ಮತ್ತೆ ಇವರ ಛಾಯಾ ಅಂತ ಅಕ್ರಮ ಸಂಬಂಧ ಇದ್ದು ರೀಸೆಂಟಾಗಿ ಹೋಗಿದ್ರು. ಅದ್ರ ಮೇಲೆ ಡೌಟ್ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಆವಾಗ ನಾನು ನಮ್ಮಮ್ಮನು ಇಲ್ಲಿಗೆ ಬಂದು ಒಂದು ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮಪ್ಪನೂ ನಾವು ಒಂದಾಗಿದ್ವಿ ಅಂಕಲ್. ಇವ್ರಿಗೂ ಏನೂ ಸಂಬಂಧ ಇರಲಿಲ್ಲ. ಆವಾಗ ಇವ್ರ ಮಗ ಫೋನ್ ಮಾಡಿ ಕರ್ಸ್ಕೊಂಡು ಚಾಕು ಹಾಕಿ ಸಾಯಿಸಿರೋದು ಅಂಕಲ್. ಅವ್ರ ಮಗನೇ ಕರ್ಸ್ಬಿಟ್ಟು ಚಾಕು ಹಾಕಿ ಸಾಯಿಸಿರೋದು. ನಮ್ಮಮ್ಮ ಬೇಕು ಅಂತ ಬಂದಿಲ್ಲ ಅಂಕಲ್. ಇಲ್ಲಿ ಗೊತ್ತಿದ್ದಿದ್ರೆ ನಾನು ಬರ್ತಾ ಇದ್ದೆ ಅಂಕಲ್. ನನ್ನ ಕಾಲೇಜಿಗೆ ಇವಾಗ ಗೊತ್ತಾಗಿರೋದು ಏನು ಅಂದರೆ ಅವ್ರ ಮಗನೇ ಕರ್ಸ್ಬಿಟ್ಟು ಕೊಲೆ ಮಾಡಿರೋದು ಅಂಕಲ್. ಇದು ಸದ್ಯ ಪೀಣ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪ್ರಾಪ್ತ ಬಾಲಕನನ್ನ ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆ ನಡೆಸ್ತಾ ಇದ್ದಾರೆ. ಒಂದು ಅಕ್ರಮ ಸಂಬಂಧ ಇವತ್ತು 2 ಜೀವಗಳನ್ನ ಬಲಿ ಪಡ್ಕೊಂಡಿದೆ. ಇನ್ನು ಇದೇ ಬೆಂಗಳೂರಿನಲ್ಲಾದ ಇದೇ ಅಕ್ರಮ ಸಂಬಂಧದ ಇನ್ನೊಂದು ಕೊಲೆ ಬಗ್ಗೆ ನೋಡೋಣ. ಕೌಟುಂಬಿಕ ಕಲಹ ಹಾಗೂ ಅಕ್ರಮ ಸಂಬಂಧ ಒಂದು ಭೀಕರ ಕೊಲೆಯಲ್ಲಿ ಅಂತ್ಯವಾಗಿರುವ ಆಘಾತಕಾರಿ ಘಟನೆ ಆನೇಕಲ್ ತಾಲೂಕಿನಲ್ಲಿ ನಡೆದಿದೆ. ತಂಗಿಯ ಸಂಸಾರ ಹಾಳು ಮಾಡಿದ ಅನ್ನೋ ಸಿಟ್ಟಿಗೆ ಸ್ವತಃ ಭಾವನೆ ತನ್ನ ಬಾಮೈದನನ್ನ ಕೊಲೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಸಿನಿಮಾ ಸ್ಟೈಲ್ನಲ್ಲಿ ಶವವನ್ನು ಕಾರಿನ ಡಿಕ್ಕಿಯಲ್ಲಿಟ್ಟು ವಿಲೇವಾರಿ ಮಾಡೋದಕ್ಕೆ ಹೋಗಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಏನಿದು ಪ್ರಕರಣ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬನ್ನೇರುಘಟ್ಟ ಮೂಲದ ಶ್ರೀನಿವಾಸ್ ಎಂಬಾತ ಈ ಕೃತ್ಯವೆಸಗಿದ ಆರೋಪಿ. ಆನೇಕಲ್ ತಾಲೂಕಿನ ಮರಸೂರು ಮೂಲದ ರಂಜಿತ್ ಕೊಲೆಯಾದ ದುರ್ದೈವಿ. ಅಸಲಿಗೆ ರಂಜಿತ್ನ ಸ್ವಂತ ಸಹೋದರಿಯನ್ನೇ ಶ್ರೀನಿವಾಸು ಮದುವೆ ಆಗಿರ್ತಾನೆ. ಆದರೆ ಈ 2 ಕುಟುಂಬಗಳ ನಡುವೆ ಬೆಂಕಿ ಹಚ್ಚಿದ್ದು ಮಾತ್ರ ಒಂದು ಅಕ್ರಮ ಸಂಬಂಧ. ಆರೋಪಿ ಶ್ರೀನಿವಾಸನ ತಂಗಿಯ ಜೊತೆಗೆ ಮೃತ ರಂಜಿತ್ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಶ್ರೀನಿವಾಸ್ ತನ್ನ ತಂಗಿಯನ್ನ ಬೇರೊಬ್ಬರಿಗೆ ಕೊಟ್ಟು ಮದುವೆ ಮಾಡಿದ್ದ. ಆದರೂ ರಂಜಿತ್ ಆಕೆಯ ಜೊತೆಗಿನ ಸಂಪರ್ಕವನ್ನು ಬಿಟ್ಟಿರಲಿಲ್ಲ. ಇತ್ತೀಚೆಗಷ್ಟೇ ಆಕೆ ತನ್ನ ಗಂಡನನ್ನು ಬಿಟ್ಟು ರಂಜಿತ್ ಜೊತೆಗೆ ಓಡಿ ಹೋಗಿರ್ತಾಳೆ. ತನ್ನ ತಂಗಿಯ ಸಂಸಾರ ಹಾಳಾಗೋದಿಕ್ಕೆ ಈ ರಂಜಿತ್ ಕಾರಣ ಅಂತ ರೊಚ್ಚಿಗೆದ್ದಿದ್ದ ಶ್ರೀನಿವಾಸು ಬುದ್ಧಿ ಹೇಳೋದಿಕ್ಕೆ ಅಂತ ಆತನನ್ನು ಕರ್ಸ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ರಂಜಿತ್ನನ್ನ ಶ್ರೀನಿವಾಸು ಕೊಲೆ ಮಾಡಿದ್ದಾನೆ. ರಂಜಿತ್ ಕೊಲೆ ಮಾಡಿದ ಬಳಿಕ ಯಾರಿಗೂ ಗೊತ್ತಾಗ್ದಂಗೆ ಶವ ವಿಲೇವಾರಿ ಮಾಡೋದಕ್ಕೆ ಶ್ರೀನಿವಾಸ್ ಪ್ಲಾನ್ ಮಾಡಿದ್ದ.
ಗುರುವಾರ ಸಂಜೆ 4 ಗಂಟೆ ಸುಮಾರಿಗೆ ಶವವನ್ನು ಕಾರಿನ ಡಿಕ್ಕಿಯಲ್ಲಿ ಹಾಕ್ಕೊಂಡು ಬನ್ನೇರುಘಟ್ಟದ ಬಿಲ್ವಾರದಳ್ಳಿಯ ನಿರ್ಜನ ಪ್ರದೇಶಕ್ಕೆ ತಗೊಂಡ್ಬಂದಿದ್ದ. ಈ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಹೆಣ ಎಸಿತಾ ಇರುವ ಬಗ್ಗೆ ಬನ್ನೇರುಘಟ್ಟ ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕಿತ್ತು. ತಕ್ಷಣ ಅಲರ್ಟ್ ಆದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಬಂದು ಆರೋಪಿ ಶ್ರೀನಿವಾಸ್ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಸದ್ಯ ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ನಲ್ಲಿ ಈ ಪ್ರಕರಣ ದಾಖಲಾಗಿದೆ. ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಷಣಿಕದ ಕೋಪ ಹಾಗೂ ಅಕ್ರಮ ಸಂಬಂಧ ಎರಡು ಕುಟುಂಬಗಳನ್ನು ಹೇಗೆ ಬೀದಿಗೆ ತರ್ತದೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ನೋಡಿ, ಇತ್ತೀಚೆಗೆ ಅನೈತಿಕ ಸಂಬಂಧದ ಪ್ರಕರಣಗಳು ಮತ್ತು ಅದರಿಂದಾಗುವ ಅನಾಹುತಗಳನ್ನು ನಾವು ಡೈಲಿ ನೋಡ್ತಾ ಇದ್ದೀವಿ. ಅನೈತಿಕ ಸಂಬಂಧ ಅನ್ನೋದು ಕ್ಷಣಿಕ ಸುಖದ ಭ್ರಮೆ, ಆದರೆ ಇಡೀ ಬದುಕನ್ನೇ ಸುಡುವ ಬೆಂಕಿಯದು. ವರ್ಷಗಳ ಕಾಲ ಕಷ್ಟಪಟ್ಟು ಕಟ್ಟಿದ ನಂಬಿಕೆಯ ಅರಮನೆ ಕೇವಲ ಒಂದು ಕ್ಷಣದ ದೌರ್ಬಲ್ಯದಿಂದ ಕುಸಿದು ಬೀಳ್ತದೆ. ಇದರ ಅತಿ ದೊಡ್ಡ ಪೆಟ್ಟು ಬೀಳೋದು ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ. ಸಮಾಜದಲ್ಲಿ ಗಳಿಸಿದ ಗೌರವ, ನೆಮ್ಮದಿ ಎಲ್ಲನೂ ಒಂದು ಕ್ಷಣದಲ್ಲಿ ಮಣ್ಣು ಪಾಲಾಗ್ಬಿಡ್ತದೆ. ಕ್ಷಣ ಕ್ಷಣ ಕಾಡುವ ಅಪರಾಧಿ ಮನೋಭಾವ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಸಿದುಕೊಳ್ತದೆ. ಕಡೆ ಉಳಿಯೋದು ಕೇವಲ ಪಶ್ಚಾತ್ತಾಪ ಮತ್ತು ಒಂಟಿತನ ಮಾತ್ರ. ನೆನಪಿರಲಿ, ಮೋಸದಿಂದ ಸಿಗೋ ಖುಷಿಗಿಂತ ನಂಬಿಕೆಯಿಂದ ಉಳಿಸ್ಕೊಳ್ಳುವ ಸಂಬಂಧದಲ್ಲಿನೇ ನಿಜವಾದ ನೆಮ್ಮದಿ ಇರುತ್ತೆ. ಕ್ಷಣಿಕ ಆಕರ್ಷಣೆಗೆ ಬಲಿಯಾಗಿ ಸುಂದರ ಕುಟುಂಬವನ್ನು ಹಾಳು ಮಾಡ್ಕೊಳ್ಬೇಡಿ. ನಿಮ್ಮ ಕುಟುಂಬನೇ ನಿಮ್ಮ ನಿಜವಾದ ಪ್ರಪಂಚ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.